ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 164ನೇ ದಿವಸ. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ PSSM ಪಿರಮಿಡ್ ವರ್ಲ್ಡ್ ಫೌಂಡೇಶನ್ಗೆ ನಮಸ್ಕಾರಗಳು. ಧ್ಯಾನ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ಹ್ಯಾಬಿಟ್ ಆಗಬೇಕು. ಬೆಳಗ್ಗೆ ಎದ್ದಿನ ತಕ್ಷಣ ಹಂಗೆ ಕೂತ್ಕೊಂಡು ಒಂದು 5-10 ನಿಮಿಷ ಧ್ಯಾನ ಮಾಡಿ ಕಣ್ತೆಗಿಬೇಕು. ಮಲಗೋ ಸಮಯ ಧ್ಯಾನದಲ್ಲಿ ಕೂತ್ಕೊಂಡು ಒಂದು 5-10 ನಿಮಿಷ ಆದಮೇಲೆ ಮಲ್ಕೋಬೇಕು. ಯಾವುದೇ ಒಂದು ಕೆಲಸ ಇದ್ರೂ, ದೊಡ್ಡ ದೊಡ್ಡ ಕೆಲಸ ಆಗಲಿ ಚಿಕ್ಕ ಕೆಲಸ ಆಗಲಿ, ಚಿಕ್ಕ ಚಿಕ್ಕ ಧ್ಯಾನಗಳು ಮಾಡಬೇಕು. ಯಾವುದೇ ಒಂದು ವಿಷಯ ನಾವು ಮಾಡಬೇಕು, ಅದರಲ್ಲಿ ಸಕ್ಸಸ್ ಕಾಣಬೇಕು ಅಂದರೆ ನಮಗೆ ಕೋಆಪರೇಟ್ ಮಾಡಬೇಕು ಅನ್ನೋದು ನಮ್ಮ ಮನಸ್ಸು, ನಮ್ಮ ಭಾವನೆಗಳು. ಈ ಮನಸ್ಸು ಭಾವನೆಗಳು ನಮ್ಮ ಕಂಟ್ರೋಲಲ್ಲಿ ಯಾವಾಗ ನಮಗೆ ಸಿಗುತ್ತೋ ಆವಾಗ ನಾವು ಏನೇ ಮಾಡಿದ್ರೂ ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಗುಣಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತು. ಸತ್ವಗುಣ, ರಜೋಗುಣ, ತಮೋಗುಣ, ನಿರ್ಗುಣ. ಈ ಗುಣಗಳು ಏನು ಮಾಡುತ್ತಂದರೆ ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಅನ್ನೋದು ಕೊಡಲ್ಲ. ಅದೇ ಒಂದು ಚಿಕ್ಕ ಸಂಘಟನೆ ಹೇಳ್ತೀನಿ. ಗಾಂಡೀವನ್ನ ಬಿಟ್ಟು ಅರ್ಜುನ ನನ್ನ ಥರ ಆಗಲ್ಲಪ್ಪ, ಅಲ್ಲಿ ನೋಡಿದ್ರೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನಮ್ಮ ಗುರುಗಳು ಎಲ್ಲರಿದ್ದಾರು, ಯುದ್ಧ ನಾನು ಮಾಡಲ್ಲ ಕೃಷ್ಣ, ನಾನು ಹೋಗ್ಬಿಡ್ತೀನಿ, ಸನ್ಯಾಸ ಆಗ್ಬಿಡ್ತೀನಿ, ನನಗೆ ಬೇಡ ಅಂದರು. ಆವಾಗ ಕೃಷ್ಣ ಹೇಳಿದ್ರು, ಏನಾಗುತ್ತೋ ಮುಂದೆ ನಾನು ಹೇಳ್ತೀನಿ ಕೇಳ್ಕೋ ಅರ್ಜುನ. ನೀವು ಗಾಂಡೀವನ್ನು ಬಿಟ್ಟು ಒಂದು 3 ಅಡಿ 2-3 ಅಡಿ ನೀವು ಇಟ್ಟಿದ್ರೆ ಅಲ್ಲಿ ದುರ್ಯೋಧನ ನಗ್ತಾನೋ ನಿಮ್ಮನ್ನು ನೋಡಿ ಇವನಿಗೆ ಯುದ್ಧ ಮಾಡೋಕ್ಕೆ ಒಂದು ಅರ್ಹತೆ ಇಲ್ಲ ಅಂತ ನಗ್ತಾನು. ಅವಾಗ ಏನಾಗುತ್ತೆ, ಮತ್ತೆ ನಿಮಗೆ ಕೋಪ ಬರುತ್ತೆ, ಮತ್ತೆ ನೀವು ಬಂದು ಗಾಂಡೀವ ತಗೊಳ್ತೀರಿ ಅಂತ ಕೃಷ್ಣ ಹೇಳ್ತೀವಿ. ಅವಾಗ ಅರ್ಜುನ ಹೇಳ್ತಾನು, ಆ ಥರ ಏನಾಗಲ್ಲ, ಯಾಕೆ ಈ ಥರ ನೀವು ಹೇಳಿದ್ರು, ನಾನು ಬಿಟ್ಟು ಹೋಗ್ತಾ ಇರ್ತೀನಿ ಅಂದರೆ ನಿಮ್ಮ ಗುಣಗಳ ಮೇಲೆ ನಿಮಗೆ ಕಂಟ್ರೋಲ್ ಇಲ್ಲ, ನಿಮ್ಮ ಸೆನ್ಸಸ್ ಮೇಲೆ ನಿಮಗಿಲ್ಲ ಅಂತ ಕೃಷ್ಣ ಹೇಳ್ತಾರೆ. ಅಂದರೆ ಬೇರೆಯೊಬ್ಬರು ಒಂದು ಮಾತು ಮಾತಾಡಿದ್ರೆ ಒಂಚೂರು ಏನಾದ್ರು ಅಂದರೆ ಇಲ್ಲಿ ಕೋಪ ಬರೋದು, ಇಲ್ಲಾಂದರೆ ದುಃಖ ಬರೋದು, ಇಲ್ಲಾಂದರೆ ಅವ್ರ ಮೇಲೆ ಏನೋ ಒಂದು ಎನಿಮಿಟಿ ಡೆವಲಪ್ ಮಾಡ್ಕೊಳ್ಳೋದು, ಇದೆಲ್ಲ ಯಾಕೆ ಬರ್ತಾ ಇದೆ ಅಂದರೆ ನಮ್ಮ ಸೆನ್ಸಸ್ ಮೇಲೆ ನಮಗೆ ಗ್ರಿಪ್ ಇಲ್ಲ. ಯಾಕೆಂದರೆ ಆ ಗುಣಗಳು ರಜೋಗುಣ ಜಾಸ್ತಿ ಇದೆ. ಈಗೋ ಆ ಥರ ಮಾತಾಡ್ತೀಯಾ, ನನ್ನ ಬಗ್ಗೆ ಏನು ಗೊತ್ತು ನಿನಗೆ ಅಂತ ಈಗೋ ಡೆವಲಪ್ ಆಗುತ್ತೆ. ಪ್ರತಿಯೊಂದು ಪರ್ಸನಲ್ ಆಗಿ ತಗೊಳ್ತಾರೆ. ಪ್ರತಿ ದಿವಸ ಧ್ಯಾನ ಮಾಡಬೇಕು, ಒಂದು ಪುಸ್ತಕ ಓದಬೇಕು, ಸಜ್ಜನ ಸಾಂಗತ್ಯ ಮಾಡಬೇಕು, ನಮ್ಮ ಅನುಭವಗಳೆಲ್ಲ ಬರೀಬೇಕು ಅಂತ ಅಂದರೆ ನೋಡೋಣ, ನಾಳೆ ಮಾಡೋಣ, ಫ್ರೈಡೇ ಮಾಡೋಣ, ಒಳ್ಳೆ ದಿವಸ ಅವತ್ತಿಂದ ಸ್ಟಾರ್ಟ್ ಮಾಡಿ, ಇದು ತಮೋಗುಣ. ಯಾವಾಗ್ಲೂ ಪೋಸ್ಟ್ಪೋನ್. ಒಂದು ಕೆಲಸ ಆಗಲಿ, ಒಂದು ನಿರ್ಣಯ ಆಗಲಿ, ಧ್ಯಾನ ಸಾಧನೆ ಆಗಲಿ, ಸಂಗೀತ ಆಗಲಿ, ಪ್ರತಿಯೊಂದು ಪುಷ್ ಮಾಡ್ತಾ ಇರ್ತಾರೆ. ಏನಾಗುತ್ತೆ ಇವತ್ತು ಮಾಡಿಲ್ಲ ಅಂದರೆ ಪ್ರಪಂಚ ಎರಡಾಗುತ್ತಾ ಏನು, ಏನಾದ್ರು ಬೀಳುತ್ತಾ ಏನು, ಇಟ್ಸ್ ಓಕೆ ನಾಳೆ ಮಾಡೋ ಪ್ರತಿಯೊಂದನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗಿದ್ರೆ ಅದು ಏನು ತಮೋಗುಣ. ಯಾವುದೇ ಒಂದು ಕೆಲಸ ಅದಂದ್ರೂ ನಾನು ಮಾಡಬೇಕಾ ಇವತ್ತ, ಆ ವಿಲ್ಲಿಂಗ್ನೆಸ್ ಅನ್ನೋದು ಬರಲ್ಲ. ಅಂದರೆ ಆ ಮ್ಯಾನ್ ಆಫ್ ಆ್ಯಕ್ಷನ್ ಅಂತ ಏನೇ ಇದ್ರೂ ಫಸ್ಟು ನಮಗೆ ಆ ಆ್ಯಕ್ಷನ್ ಅನ್ನೋದು ಬರಬೇಕು, ಕರ್ಮ ಅನ್ನೋದು ಬರಬೇಕು. ಕೆಲಸಗಳಲ್ಲಿ ಚಿಕ್ಕ ಕೆಲಸ ದೊಡ್ಡ ಕೆಲಸ ಅಂತ ಇಲ್ಲ, ಕೆಲಸ ಅಷ್ಟೇ. ಅದು ಧ್ಯಾನ ಆಗಲಿ, ಪುಸ್ತಕ ಓದೋದಾಗಲಿ, ಮಕ್ಕಳು ಎಕ್ಸಾಮ್ಸ್ ಪ್ರಿಪ್ರೇಷನ್ ಆಗಲಿ, ಬಿಸ್ನೆಸ್ ಪ್ಲ್ಯಾನ್ ಆಗಲಿ, ಆಫೀಸ್ ಮೀಟಿಂಗ್ಸ್ ಆಗಲಿ, ಟ್ರಾವೆಲ್ ಆಗಲಿ, ಏನೇ ಅದು ಅಡುಗೆ ಆಗಲಿ. ಅಂದರೆ ಒಂದು ಸತ್ಯ ನಮಗೆ ಗೊತ್ತು, ಮಾಡಬೇಕು, ಅದು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಒಂದೊಂದು ಸತ್ಯ ಆಗಲ್ಲ. ಆವಾಗ ಏನು ಹೇಳ್ತಾರಂದರೆ, ನನಗೆ ಗೊತ್ತು ಸರ್, ಆದರೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಇದು ಕಾಮನ್ ಡೈಲಾಗ್. ಆ ಧ್ಯಾನ ಬಗ್ಗೆ ಗೊತ್ತು, ಪುಸ್ತಕ ಪ್ರತಿಯೊಂದು ನೀವು ಹೇಳಿದ್ರಿ, ನಾನು ಕೇಳಿದ್ದೀನಿ ಯೂಟ್ಯೂಬ್ ವೀಡಿಯೋಸಲ್ಲಿ, ಆದರೆ ಇಂಪ್ಲಿಮೆಂಟೇಷನ್ ಅನ್ನೋ ಬರೋ ಸಮಯ ಆಗ್ತಾ ಇಲ್ಲ ಅಂದರೆ ಅಲ್ಲಿ ನಿಮ್ಮ ಸೆನ್ಸಸ್ ಮೇಲೆ ನಿಮಗೆ ಕಂಟ್ರೋಲ್ ಇಲ್ಲ. ಯು ಆರ್ ಅ ಸ್ಲೇವ್ ಟು ಯುವರ್ ಸೆನ್ಸಸ್. ಆ ಪೋಸ್ಟ್ಪೋನ್ ಮಾಡೋ ಗುಣಗಳು. ಈ ಗುಣ ಏನು ಮಾಡುತ್ತೆ ಅಂದರೆ ಎಷ್ಟೋ ಜನ್ಮಗಳಿಂದ ಆ ಗುಣಗಳು ನಮ್ಮ ಜೊತೆನೇ ಬರ್ತಾ ಇದೆ. ಈ ಗುಣಗಳೆಲ್ಲ ಈ ಶರೀರ ತಗೊಂಡದ ಮೇಲೆ ಪ್ರತಿಯೊಂದು ಗುಣ ನಮ್ಮ ಪ್ರತಿಯೊಂದು ಅಣು ಒಳಗೆ ಹೋಗುತ್ತದೆ. ಎವ್ರಿ ಸೆಲ್ಸ್ ಕ್ಯಾರೀಸ್ ಯುವರ್ ಗುಣಾಸ್. ಅದು ಶುದ್ಧಿ ಆಗಬೇಕು. ಅದು ಶುದ್ಧಿ ಆಗಬೇಕು ಅಂದರೆ ಸತ್ಯ ಜೊತೆ ನೀವಿರಬೇಕು. ಎಷ್ಟು ದೃಢವಾದ ಸತ್ಯ ಸಂಕಲ್ಪ ನಿಮಗಿರಬೇಕು ಅಂದರೆ ಆ ಗುಣಗಳು ಅನ್ನೋದು ನಿಮ್ಮ ಹತ್ರನೇ ಬರಬಾರದು. ಒಳಗೆ ಏನೇ ಆಗಲಿ, ಶರೀರ ಏನೇ ಕೇಳಲಿ, ನಾನು ಮಾಡ್ತೀನಿ, ಇವತ್ತು ನಾನು ಆ ಕೆಲಸ ಮುಗಿಸ್ತೀನಿ,
ನಾನು ಸಾಧನೆ ಮಾಡ್ತೀನಿ, ಏನೇ ಆಗಲಿ ಪೋಸ್ಟ್ಪಾನ್ ಆಗಲಿ ಬಾರದು, ಲೇಸಿನೆಸ್ ಇದೆ ಅಂದ್ರೆ ಇರಲಿ, ಆದ್ರೂ ನಾನು ಮಾಡ್ತೀನಿ. ಇವ್ರು ಏನೋ ಹೇಳಿದ್ರೆ ನಾನು ಪರ್ಸನಲ್ ಆಗಿ ತಗೊಳ್ಳಲ್ಲ. ಅವರು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನು ಹೇಳುತ್ತಂದರೆ ಪ್ರತಿಯೊಬ್ಬರಿಗೆ ಅವರು ಒಪಿನಿಯನ್ಸ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ರೈಟ್ಸ್ ಇದೆ ಅಂತಾರೆ. ಒಬ್ಬರು ನಿಮ್ಮ ಬಗ್ಗೆ ನಾನು ಮಾತಾಡಿದ್ರು, ಬೇರೆಯೊಬ್ಬರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ಒಪಿನಿಯನ್ ಅವರು ಹೇಳ್ತಾ ಇದ್ದಾರೆ. ಅದು ತಗೊಳ್ಳೋದು ಇಲ್ಲ ಬೇಡ ಅನ್ನೋದು ನಿಮ್ಮ ಕೈಯಲ್ಲಿದೆ. ಯಾರು ಇಲ್ಲಿ ಬಂದ್ರೂ ನನ್ನ ಬಗ್ಗೆ ಏನೇ ಮಾತಾಡಿದ್ರು, ಬೇರೆಯೊಬ್ಬರ ಬಗ್ಗೆ ಮಾತಾಡಿದ್ರು ಒಂಚೂರು ನಾನು ಒಳಗೆ ಹೋಗಲ್ಲ. ಯಾಕೆಂದರೆ ಅದು ಅವ್ರ ಒಪಿನಿಯನ್ಸು, ಅವ್ರ ಗುಣ. ಆ ಕಂಪ್ಲೇಂಟ್ ಮಾಡೋದು, ಗಾಸಿಪ್ ಮಾಡೋದು ಅದು ಅವ್ರ ಗುಣ. ಅವ್ರನ್ನ ಚೇಂಜ್ ಮಾಡೋದು ಕಷ್ಟ, ಆದರೆ ಅದು ನನ್ನ ಒಳಗೆ ಹೋಗ್ಬೇಕಾ ಬಾರ್ದಾ ಅನ್ನೋದು ನನ್ನ ಕೈಯಲ್ಲಿ. ನನ್ನ ಗುಣಗಳಿದೆ, ನನ್ನ ಸೆನ್ಸಸ್ ಇದೆ, ನನ್ನ ಕಂಟ್ರೋಲ್ ನನ್ನ ಲೈಫಲ್ಲಿ ನನಗಿದೆ. ಅವ್ರ ಲೈಫ್ ಕಂಟ್ರೋಲ್ ಮಾಡೋದು ನಮ್ಗಾಗಲ್ಲ. ಪ್ರತಿಯೊಬ್ಬರು ಚೇಂಜ್ ಆಗಬೇಕಂದ್ರೆ ಅವ್ರೊಳಗಿಂದ ಅವರು ಚೇಂಜ್ ಆಗಬೇಕು. ಒಬ್ಬರು ಹೋಗಿ ಇನ್ನೊಬ್ಬರನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಸತ್ಯವನ್ನು ಎಷ್ಟು ದೃಢವಾಗಿ ನೀವು ಒಳಗೆ ತಗೊಳ್ತೀರಿ ಅಂದರೆ ಅದು ನಿಮ್ಮ ಎಲ್ಲ ಗುಣಗಳನ್ನು, ಅದು ತಮೋಗುಣ ಆಗಲಿ ಸತ್ವಗುಣ ಆಗಲಿ ರಜೋಗುಣ ಆಗಲಿ 3 ಹೋಗಿ ಆವಾಗ ನಿರ್ಗುಣ ಅನ್ನೋದು ಬರುತ್ತೆ. ಅಂದರೆ ಬರೀ ಸತ್ಯ ಏನು, ಕರ್ಮ ಏನು, ಧರ್ಮ ಏನು ಅದೊಂದು ಮಾಡ್ತೀವಿ, ಈ ಗುಣಗಳೆಲ್ಲ ಪಟಾಕಿ ಥರ ಹೊಡೆದಾಗುತ್ತೆ. ಆ ಗುಣಗಳು ಹೋಗಬೇಕು. ಇಲ್ಲ ಅಂದರೆ ಮತ್ತೆ ನೀವು ಜನ್ಮ ತಗೊಂಡು ಆ ಗುಣಗಳೆಲ್ಲ ನಿಮ್ಮ ಜೊತೆನೇ ಟ್ರಾವೆಲ್ ಮಾಡ್ತಾ ಇದೆ. ಸೊ ಒಂದು ಸತ್ಯ ನಮಗೆ ಅರ್ಥ ಆಗಿದೆ, ಇಂಪ್ಲಿಮೆಂಟೇಷನ್ ಮಾಡಬೇಕು. ಮಧ್ಯದಲ್ಲಿ ಯಾರು ನಮಗೆ ಇಂಟರ್ಫಿಯರ್ ಮಾಡೋದು, ಯಾರು ನಮಗೆ ಟ್ರಬಲ್ ಮಾಡೋದು ಅಂದರೆ ನಮ್ಮ ಗುಣಗಳು. ಅದು ನಮಗೆ ಚೇಂಜ್ ಆಗಬೇಕು ಅಂದರೆ ನಮಗೆ ಜ್ಞಾನ ಬೇಕು. ಸತ್ಯ ಏನು, ಧರ್ಮ ಏನು, ಕರ್ಮ ಏನು ಅರ್ಥ ಮಾಡ್ಕೋಬೇಕು. ಮತ್ತೆ 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 ರಿಪೀಟ್ ಮಾಡಿ ಅದು ಸ್ಟ್ರಾಂಗ್ ಫೌಂಡೇಶನ್ ಆವಾಗ ಸಾಧ್ಯ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್.